ಸಾಧ್ಯವೇ ಇಲ್ಲ. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ. ಹಸಿರು ಚಿಗುರಿದೆ, ಚೆಲುವು ತೂಗಿದೆ, ಪ್ರಕೃತಿಯ ಸಂಪುಟದಿ ಕವಿತೆ ಮೂಡಿದೆ. ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೆವು. ಕೇಳಿ ಸಂಗೀತ, ಇತ್ತ ಕೇಳಿ ಹಿತಮಾತ, ಸುಮಧುರಾನುಭವಾನುದಿನ ರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು. ಒತ್ತಡದಿಂದ ಮತ್ತು ಅನೇಕ ಅಭಿವೃದ್ಧಿ ಯೋಜನೆಗಳಿಂದ ಕಾಡು ನಾಶವಾಗ್ತಾ ಇದೆ. ಪರಿಸರ ಸಮತೋಲನ ಹಾಳಾಗ್ತಾ ಇದೆ. ಗ್ರಾಮಾಂತರ ಜನರಿಗೆ ದಿನನಿತ್ಯ ಬೇಕಾಗುವಂತಹ ಉರುವಲು ಕಟ್ಟಿಗೆ, ದನಕರುಗಳಿಗೆ ಮೇವು ದೊರೆಯದಂತಾಗುತ್ತಿದೆ. ಮಳೆಯಲ್ಲೂ ವ್ಯತ್ಯಯವಾಗುತ್ತಿದೆ. ಬೇಸಾಯ ಮಾಡುವುದೇ ಕಷ್ಟಕರ ಉದ್ಯೋಗವಾಗುತ್ತಿದೆ. ಮಣ್ಣಿನ ಫಲವತ್ತತೆ, ಸಾವಯವ ಅಂಶಗಳನ್ನು ಹೆಚ್ಚಿಸಲು ಮರಗಳು ಅತ್ಯವಶ್ಯಕ. ಮರಗಳಿದ್ದಲ್ಲಿ ತಂಪು ಮತ್ತು ಪರಿಶುದ್ಧ ಪರಿಸರವನ್ನ ಕಾಪಾಡಿಕೊಳ್ಳಲು ಅವಕಾಶವಾಗುತ್ತೆ. ಮರಗಳು ಜೀವಿಗಳಿಗೆ ಅತ್ಯವಶ್ಯಕವಾಗಿ ಬೇಕಾದಂತಹ ಆಮ್ಲಜನಕವನ್ನ ಉತ್ಪತ್ತಿ ಮಾಡುವುದಲ್ಲದೆ ವಾತಾವರಣದಲ್ಲಿ ಹೆಚ್ಚುತ್ತಿರುವ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನ ಹೀರಿ ವಾತಾವರಣವನ್ನ ಹಿತಕರವಾಗಿಸುತ್ತವೆ. ಮರಗಳು ಕೃಷಿಯೇತರ ಚಟುವಟಿಕೆಗಳಲ್ಲಿ ಸಹ ನೆರವಾಗುತ್ತವೆ. ಕೃಷಿಯಲ್ಲಿ ಏಳು ಬೀಳು ಇದ್ದಿದ್ದೆ, ಆದರೆ ಮರಗಳನ್ನ ಬೆಳೆಸಿದಲ್ಲಿ ಇವುಗಳಿಂದ ಮರಮುಟ್ಟು, ಹಣ್ಣು ಹಂಪಲು, ದನಕರುಗಳಿಗೆ ಮೇವು ದೊರೆಯುವುದರಿಂದ ರೈತರು ಕೃಷಿಯಿಂದ ಆಗಬಹುದಾದ ನಷ್ಟದಿಂದ ಚೇತರಿಸಿಕೊಳ್ಳಲು ಅವಕಾಶವಿರುತ್ತದೆ. ಎಷ್ಟೋ ರೈತರು ಕಷ್ಟಕಾಲದಲ್ಲಿ ಬೆಳೆಸಿದ ಮರಗಳನ್ನ ಮಾರಾಟ ಮಾಡಿ ಆರ್ಥಿಕವಾಗಿ ಸುಧಾರಿಸಿಕೊಂಡಿರುತ್ತಾರೆ. ನಮ್ಮ ದೇಶದಲ್ಲಿ ಈಗ ಅರಣ್ಯ ಪ್ರದೇಶ ಒಟ್ಟು ಭೂ ವಿಸ್ತೀರ್ಣದ ಸುಮಾರು 28ರಷ್ಟಿದೆ. ಪರಿಸರ ಸಮತೋಲನ ಕಾಪಾಡಲು ಕನಿಷ್ಠ 33% ಭೂ ಪ್ರದೇಶದಲ್ಲಿ ಅರಣ್ಯವಿರಬೇಕೆಂಬ ನೀತಿ ಇದೆ. ಕರ್ನಾಟಕ ರಾಜ್ಯವೊಂದರಲ್ಲೇ ರೈತರು ಜಮೀನಿನ ಬದುಗಳ ಮೇಲೆ ಮರಗಳನ್ನ ಬೆಳೆಸಿದ್ದೇ ಆದಲ್ಲಿ ಏನಿಲ್ಲವೆಂದಾದ್ರೂ ಸುಮಾರು 5 ಲಕ್ಷ ಹೆಕ್ಟೇರ್ನಷ್ಟು ಅರಣ್ಯ ವಿಸ್ತೀರ್ಣ ಮಾಡಬಹುದಾಗಿದೆ. ಆದ್ದರಿಂದ ರೈತರು ತಮ್ಮ ಜಮೀನಿನಲ್ಲಿ ಮರಗಳನ್ನ ಬೆಳೆಸಿ ತಾವು ಪ್ರಯೋಜನ ಪಡೆದು ದೇಶದ ವೃಕ್ಷ ಸಂಪತ್ತನ್ನ ವೃದ್ಧಿಪಡಿಸಲು ನೆರವಾಗಬಹುದಾಗಿದೆ. ರೈತರು ಬಹುಮುಖ್ಯವಾಗಿ ತಮ್ಮ ಪ್ರತಿನಿತ್ಯ ಬಳಕೆಗೆ ಬೇಕಾಗುವಂತಹ ಉರುವಲು, ಕಟ್ಟಿಗೆ ಮರಗಳು, ದನಕರುಗಳಿಗೆ ಬೇಕಾಗುವಂತಹ ಮೇವನ್ನ ನೀಡುವ ಮರಗಳು, ಸೊಪ್ಪಿನ ಗೊಬ್ಬರಕ್ಕೆ ಬೇಕಾಗುವಂತಹ ಮರಗಳು, ಹಣ್ಣು ಹಂಪಲು, ಔಷಧಿ ಮರಗಳು, ವ್ಯವಸಾಯ ಸಲಕರಣೆಗೆ ಬುಟ್ಟಿ ಹಣೆಯಲು ಬೇಕಾಗುವಂತಹ ಮರ. ಬಾಳು ನೋಡು ಇದ ತಿಳಿದೆನೆಂದರೂ ತಿಳಿದ ಧೀರನಿಲ್ಲ. ಹಲವು ತನದ ಮೈ ಮರೆಸುವಾಟವಿದು ನಿಜವೂ ತೋರದಲ್ಲ. ಹಲವು ತನದ ಮೈ ಮರೆಸುವಾಟವಿದು ನಿಜವೂ ತೋರದಲ್ಲ. ಗೋಪಾಲಕೃಷ್ಣ ಅಡಿಗರ ಕವನದ ಸಾಲುಗಳು ಇವು.